ಅಯ್ಯೋ, ಒಂದು ಮರನು ಕಾಣಿಸ್ತಾನೆ ಇಲ್ಲಲ್ವಾ? ಹೌದು, ಅಲ್ಲಿ ಎಷ್ಟೊಂದು ಮರವಿದೆ ನೋಡು. ಬಾ, ಈ ಮರವನ್ನು ಕಡಿಯೋಣ. ಅಲ್ಲೇ ಇರು ಮಾನವ, ನಿನ್ನ ನನಗೆ ತಿಳಿದಿದೆ, ಅದನ್ನು ಮತ್ತೆ ಮತ್ತೆ ಸಾಬೀತುಪಡಿಸಬೇಡ. ನಾವು ನಿಮ್ಮಂತೆ ಎಂಬುದನ್ನು ಮರೆಯಬೇಡ. ಮರಗಳಿಗೂ ಮನಸ್ಸಿದೆ, ನಮ್ಮ ಭಾವನೆಗೆ ಕಡೆಗಡೆ ಸಿಹಿಯಾದ ಹಣ್ಣುಗಳನ್ನು ನೀಡುವವರು ಯಾರು? ಹೌದು, ಹಣ್ಣುಗಳು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಯಾವುದೇ ಕಾರ್ಯಕ್ರಮವಾಗಿ ಒಮ್ಮೆ ಯೋಚಿಸಿ ನೋಡು ಮಾನವ, ನಿನಗೂ ಯೋಚನೆ ಮಾಡುವ ಶಕ್ತಿಯುಂಟು. ಎಲ್ಲವನ್ನು ಬಲ್ಲವನು ನೀನು. ನಾನು ನಿನಗೆ ಪರಿಮಳಯುಕ್ತ ಹೂಗಳನ್ನು ನೀಡುತ್ತೇನೆ. ಹೂ ಶುಭದ ಸಂಕೇತ. ನಾನು ನಿನಗೆ ಹೂ ನೀಡಿದರೆ ಎಲ್ಲ ಅಪೂರ್ಣ ನಿನ್ನಂತೆ ನೂರಾರು ಕೆಲಸಗಳನ್ನು ಮತ್ತು ಬೆಳೆಯಲು ಆರಂಭಿಸುತ್ತದೆ. ನಾವು ಪ್ರಕೃತಿಯಲ್ಲಿ ಹೋರಾಟ ಮಾಡುವಂತಹ ಪರಿಸ್ಥಿತಿ ತಂದುಕೊಡುತ್ತಿದೆ. ವಿಶೇಷವಾಗಿ ಹೂವನ್ನು ಕೊಡುತ್ತದೆ. ಈ ಮರವನ್ನು ಕಡೆಯೋಣ ಬೇಡ, ಮುಂದಿನ ಮರಕ್ಕೆ ಹೋಗೋಣ. ಮರಗಳಿಂದಲೇ ನೆರಳು, ಮರಗಳಿದ್ದರೆ ನೆರಳು. ನಾನಿಲ್ಲವಾದರೆ ನೆರಳಲ್ಲುಂಟು. ನಾನು ನಿಮ್ಮ ಹಾಗೆ ದೇವರು ನೀಡಿದ ಆಯಸ್ಸನ್ನು ಪೂರ್ತಿಯಾಗಿ ಮುಗಿಸಿ ಕಾಲಾವಧಿಯಾಗಬೇಕು. ನಂತರವೇ ನೀವು ನನ್ನನ್ನು ಅಲ್ಪಾಯುಷಿಯನ್ನಾಗಿ ಮಾಡಬೇಡಿ. ವೃಕ್ಷ ಮತ್ತೆ ತಿಮ್ಮಕ್ಕನ ಹಾಗೆ ನೀವು ಆಗದಿದ್ದರೂ ಪರವಾಗಿಲ್ಲ. ಅವರು ಹಾಕಿದ ಹಾದಿಯಲ್ಲಿ ನೀವು ನಡೆಯಿರಿ. ನೀವು ಬದುಕಿ ನಮ್ಮನ್ನು ಬದುಕಲು ಬಿಡಿ. ಅದೇ ಏನೇ ಕೃತ್ಯವೆಸಗಲು ಮುಂದಾಗುವೆಯಾ? ನಾನು ನಿಮಗೆ ಔಷಧಿ ಮೂಲಿಕೆಯನ್ನು ನೀಡುತ್ತೇನೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಗುಣಪಡಿಸಲಾಗದ ಅದೆಷ್ಟೋ ಕಾಯಿಲೆಗಳನ್ನು ಗುಣಪಡಿಸಿದ್ದೇನೆ. ಒಮ್ಮೆ ಯೋಚಿಸು, ನನ್ನ ಒಂದೊಂದು ಎಲೆಯೂ ಕೂಡ ಸರ್ಪವನ್ನು ಒಳಗೊಂಡಿದೆ. ಒಮ್ಮೆ ನನ್ನ ಸ್ನೇಹ ಮಾಡಿ ನೋಡು, ನಿನ್ನ ಬದುಕೆ ಪರಿಪೂರ್ಣವಾಗುತ್ತದೆ. ನಿನ್ನ ವೃದ್ಧಿ ಹೆಚ್ಚಿಸುತ್ತದೆ. ನನ್ನನ್ನು ಬದುಕಿಸಿ ನಿನ್ನನ್ನು ಬದುಕಿಸಿಕೋ. ಮರಗಳು ಪ್ರಕೃತಿಯ ಕೊಡುಗೆ. ಮರಗಳಿಲ್ಲದೆ ನೀವುಗಳು ಹೇಗೆ ಬದುಕುವಿರಿ? ಹೌದು, ಇಷ್ಟೆಲ್ಲ ನೀವು ಯೋಚನೆ ಮಾಡಿ. ಅವುಗಳ ಅಳಲನ್ನ ಕೇಳಿಸ್ಕೊರಿ. ಅವುಗಳ ಕಷ್ಟವನ್ನು ನೀವು ತಿಳಿದುಕೊಳ್ಳಿ. ಅವು ಇಲ್ಲದಿದ್ದರೆ ನೀವು ಹೇಗಿರುವಿರಿ? ಇವು ಒಂದು ಸರ್ತಿ ಯೋಚನೆ ಮಾಡಿ. ಮರಗಳಿಲ್ಲದ ಆ ಭೂಮಿ ಹೇಗಿರಬಹುದೆಂದು. ಇದೆಲ್ಲ ಬೇಕೆ ನಿಮಗೆ? ಈಗ ನಾವು ಸ್ವತಂತ್ರವಾಗಿ ಉಸಿರಾಡುತ್ತೇವೆ. ಮೊದಲೊಂದು ದಿನ ಆಕ್ಸಿಜನ್ ಸಿಲಿಂಡರ್ಗಳನ್ನ ನಾವು ಬ್ಯಾಗ್ ತರ ಹಾಕೊಳ್ಬೇಕಾಗುತ್ತೆ. ಈ ಪರಿಸ್ಥಿತಿ ಬೇಕೇ ನಮ್ಗೆ? ಬ್ಯಾಡ, ಮರಗಳನ್ನು ಕಡಿಬೇಡ್ರಿ. ಅವನು ಬದುಕಕ್ ಬಿಡ್ರಿ, ನೀವು ಬದುಕ್ರಿ. ಅಂದಾಗೆ ನಾವು ಹಿಂಗಿರಕಾಗ್ತದೆ. ನಾವು ಹೇಳೋದಕ್ಕೆ ನಮ್ಮ ಹಣ್ಣು, ಔಷಧಿ ಸೇರಿದಂತ ಹಲವಾರು ತರದ ಸಹಾಯಗಳು ಮರಗಳು ಮಾಡ್ತಾವ. ಇದ್ರೂ ಪರವಾಗಿಲ್ಲ. ಇರುವ ಮರಗಳನ್ನ ಶುದ್ಧವಾಗಿ ನೋಡಿಕೊಳ್ಳಿ. ಅವುಗಳನ್ನು ಆರೈಕೆ ಮಾಡಿ. ಧನ್ಯವಾದಗಳು. ಸಣ್ಣದು ಕೊಡು. ಏರಿ ಕರೆಂಟ್ ಬಂದಿಲ್ಲ. ಕರೆಂಟ್ ಕರೆಂಟ್ ಇಲ್ಲ. ಆರೋಗ್ಯಕರ ಜೀವನಕ್ಕಾಗಿ ಪರಿಸರವನ್ನು ಸಂರಕ್ಷಿಸಿ. ಅಳಿದರೆ ಕಾಡು, ಅಳುವುದು ನಾಡು. ನಮ್ಮ ಸಹಪಾಠಿಗಳೇ, ನಿಮಗೆಲ್ಲರಿಗೂ ಶುಭೋದಯಗಳು. ಈಕೋ ಕ್ಲಬ್ ಅಡಿಯಲ್ಲಿರ್ತಕ್ಕಂತಹ ನಾಟಕದ ಬಗ್ಗೆ ನಾಟಕವನ್ನು ತೆಗೆದುಕೊಂಡು ನಾವೆಲ್ಲರೂ ಬರ್ತಾ ಇದ್ದೇವೆ. ಇವಳ ಪಾತ್ರವು ನೀಡುವ ಪಾತ್ರ. ಬರುವ
ಲಕ್ಷ್ಮೀ ತಂದೆ ನನ್ನ ಪಾತ್ರ ಕದಲಾಗುವ ಕಲ್ಪನಾ. ಸುಧಾರಣೆ, ಸಾಕ್ಷಿ, ಜ್ಯೋತಿ, ಭೂಮಿಕಾ, ಅಪ್ಪು ಶಾಲೆ ನನ್ನ ಕಾಪಿಗಾಯ. ಸುಧಾರಣೆ, ನೀವು ಒಂದು ಹೋಮ್ವರ್ಕ್ ಕೊಟ್ಟರೆ ಒಂದು ಹೋಮ್ವರ್ಕ್ ಮಾಡ್ಕೊಳ್ಳೋದಾಗಿರಿ. ಈಗ ಕಲ್ಪನಾ ಸ್ಕೂಲಿಗೆ ಟಾಪರ್ ಆಗ್ಯಾರ. ಯಾಕೆ ಇದು ಓದಾಕಿ? ವೆರಿ ಗುಡ್ ಕಲ್ಪನಾ. ನೋಡ್ ಜ್ಯೋತಿ, ಇಬ್ರು ಶಾಣೆ ಆಗಿರುವ ಒಬ್ಬರು ಶಾಣೆ ಆಗಿರಿ. ನಾಳೆ ನಿಮ್ಮ ಪಪ್ಪ ಕರ್ಕೊಂಡ್ ಬರ ಇಬ್ರು. ಕಲ್ಪನಾ ಇನ್ನ ಅಡ್ಗೆ ಆಗಿಲ್ಲವ, ಓದ್ಕೋತ್ ಕರ್ಕೊಂಡ್ರು. ಈ ಮಗಳೇ ನಡಿ ಚರ್ಚಿಸಿಕೊಳ್ಳುತ್ತಾಳೆ. ಕೆಲಸ ಮಾಡಲ್ರಿ, ಒಂದ್ ಪ್ರತಿಯೊಂದು ಹೋಮ್ವರ್ಕ್ ಕೊಡ್ತೀನಿ, ಒಂದ್ ಪೇಜ್ ಬರೀಕಾಗಲ್ರಿ. ಕಲ್ಪನಾ ಚಂದ ಬರೀತಾ. ಕಲ್ಪನಾ ಒಂದ್ಸಲ ಹುಷಾರಾಗಿ ನೋಡ್ರಿ. ಹೌದಮ್ಮ, ಹೌದಮ್ಮ, ಏನಾಗ್ಯದ ನಿಂಗ? ನಿನ್ನೆಯಿಂದ ಒಂದ್ ಸ್ವಲ್ಪ ಕಣ್ಣೆಲ್ಲ ಬ್ಯಾನಿಯಲ್ಲಿದ್ದಾವ ಅಂತ ಹೇಳಿ ಅನ್ಕೊಂಡೆ. ಈಕಿಗೆ ಏನಾಗ್ಯದ ಅಂತಂದ್ರೆ ನೀವು ಜಾಸ್ತಿ ಈಗ ಫೋನ್ ನೋಡು ಕೊಟ್ಟಿರಿ, ಅದಕ್ಕ ಆಕಿಗೆ ಜಾಸ್ತಿ ಆಗಿ ಕಣ್ಣಿಗೆ ಎಫೆಕ್ಟ್ ಆಗಿ ಮೈಂಡಿಗೆ ಎಫೆಕ್ಟ್ ಆಗ್ಯದ. ನೀವು ಫೋನ್ ಅನ್ನ ಆಕಿಗೆ ಕುಡ್ಲಿಕ್ಕೆ ಹೋಗ್ಬೇಡ್ರಿ. ಮತ್ತೆ ನಿಮ್ಮ ಮನೆ ಸುತ್ತಮುತ್ತ ಸಾಲಿ ಸುತ್ತಮುತ್ತಲ ಒಂದೊಂದು ಗಿಡಗಳು ಹಚ್ಚಕ ಪರಿಸರ ಸಂರಕ್ಷಣೆ ಬಗ್ಗೆ ಆಕಿ ಕಾಳಜಿ ಮೂಡ್ಸಕ್ ನೀವು ಟ್ರೈ ಮಾಡಿ. ಯಾದಿಂದ್ರವ ನೀನ್ ನೋಡ್ತೀನಿ ಚಂದ ಚಸ್ಮಾ ಹಾಕೋತೀನಿ ಅವ್ರು. ಸುಧಾರಾಣಿ, ನಾ ಬ್ಯಾಸ್ಗಿ ಯಾಕೇನಾಯ್ತು? ಚಸ್ಮಾ ಯಾಕೆ ಬಂದದ? ಫೋನ್ ನೋಡ್ ಕಣ್ ಬ್ಯಾನಿ ಆಗ್ಯಾವ್ರಿ. ಅದಕ್ಕೆ ಹೇಳೋದು ನಿಮಗ್ನು ಫೋನ್ ನೋಡ್ರಿ. ಕಲ್ಪನಾ ಸ್ಕೂಲಿಗೆ ಟಾಪರ್ ಇದ್ರು, ಈಗ ಅದನ್ನೇ ಹೋಮ್ವರ್ಕ್ ಮಾಡ್ಕೊಂಡ್ ಬಂದಿಲ್ಲ ಅಂತ ನೀವೆಲ್ಲ ಉಳ್ಕಿದವ್ರನ್ನ ತೋರಿಸ್ರ ತೋರಿಸಿ. ಚಲೋ ಸ್ಟಡಿ ಮಾಡ್ರಂದ್ರ ಎಕ್ಸಾಮ್ ಅವ ನೋಡ್ರಿ 15. ಚಲೋ ಓದುತ್ತಿರ್ಲ ನೀವು? ಯಾರಮ್ಮ ನೀ ಎದ್ದಿದ್ರಮ್ಮ ಸ್ವಲ್ಪ? ಕ್ಲಾಸಿಗೆ ಟಾಪರ್. ಚಲೋ ಓದಲ್ತಾಳಲ್ರಿ? ಇವ್ರು ಬಿ ಚಲೋ ಕೆಲವೊಂದು ಪ್ರಶ್ನೆಗಳು ಕೇಳ್ರಿ, ಎಲ್ಲ ಹೇಳ್ತಾರ ನಮ್ಮ ಮಕ್ಕಳ್ರಿ. ಇವ್ರೆಲ್ಲ ಚಲೋ ಓದ್ತಾರಿಲ್ರಿ? ಹುಷಾರ ರೀ. ಹಾ ರೀ, ಚಂದ ಇದ್ದಮ್ಮ. ನಿಂಗೊಂದ್ ಪ್ರಶ್ನೆ ಕೇಳಮ್ಮನ ಕೇಳಿ. ಮಹಮ್ಮದ್ ಪೈಗಂಬರ್ ಹುಟ್ಟಿದ ಸ್ಥಳ ಯಾವ್ದಮ್ಮ? ಗೊತ್ತಿಲ್ರಿ ಯಾಕಮ್ಮ ಎಷ್ಟು ಶಾಲೆ ಇದ್ದಿದವಾಗ? ಮಿಸ್ ನಡ್ಬಾರ್ಕ್ ನಂಗೆ ಆರಾಮ್ ಇದ್ದಿದ್ದಿಲ್ರಿ ಮಿಸ್, ಎಲ್ಲ ನೆನ್ಕೋಗ್ಬಿಟ್ಟ. ಹೌದು, ಯಾಕೆ ಏನಾಗ್ಯದ ನಿನಗ? ಮಿಸ್ ಫೋನ್ ನೋಡಿ ಹಿಂಗಾಗ್ಯದ. ಹೌದು, ಫೋನ್ ಹಾರಿಸ್ಕೊಡ್ರಿ ನಿಂಗೆ ಅಂತ ಪರಿ. ನನ್ ಕೊಪ್ಪ ಮಮ್ಮಿ ಮಿಸ್ ಇದ ಮಾಡ್ತಿದ್ವಿ ಎಲ್ಲರೂ ಬರೀ ಫೋನ್. ಹೇಳಮ್ಮನಿ ಯಾರು? ಏನ್ ನಿನ್ ಹ್ಯಾಂಗಿದ್ದಿ? ಹ್ಯಾಂಗಾಗಿದ್ ಪೂರಾ? ಮಿಸ್ ಫೋನ್ ನೋಡಿ ಮೈ ಎಲ್ಲ ಉಕ್ಕೊಂಡ್ಬಿಟ್ಟ. ಫೋನ್ ನೋಡಿ ಮೈ ಉಪ್ಪೇದಮ್ಮ ನಿಂದು? ನಿನ್ನ ಆರೋಗ್ಯ ಬಿ ಸ್ವಲ್ಪ ಚಲೋ. ನೀ 3 ಹೆಸರು ಬಿ ಕೇಳಿನಿ, ಸ್ವಲ್ಪ ನೀ 3 ಯಾಕೋ ನೀರಿನ ವ್ಯವಸ್ಥೆ ಚಲೋ ಇಲ್ಲ ಅನ್ಸಲ್ಪ. ಸ್ವಲ್ಪ ಹೋಗ್ ಬರಮಿ. ಹೇಳುವ ಕಲ್ಪನಾ, ಆನ್ಸರ್ ಹೇಳು. ಮಿಸ್ ನಂಗೆ ಗೊತ್ತಿಲ್ರಿ, ನೆನ್ಕೋಬೇಕು. ಹೇಳುವ ಮಿಸ್ ಕಮಾಲ ರೀ. ಬೇರೆ ಕೊಡ್ಸದಾರಣೆ ಕಂದರು ಹೇಳುತ್ತೀನಿ. ನೀವು ಯಾರು ಬಿ ಫೋನ್ ನೋಡಕ್ ಹೋಗ್ಬೇಡ್ರಿ, ಮತ್ತೆ ಪರಿಸರ ಸಂರಕ್ಷಣೆ ಎಲ್ಲರೂ ಮಾಡಂತ ದಯವಿಟ್ಟು ಕೇಳ್ಕೊತೀನಿ. ಮರದಿಂದ ನಾವೀಗ ಮರ ಇದ್ರೆ ನಾವೆಲ್ಲ ಉಸಿರಾಡ್ತೀವಿ, ಇಲ್ಲಕಂದ್ರೆ ನಾವ್ ಹೆಂಗ್ ಉಸಿರಾಡ್ತೀವಿ? ಆ ತರ ಎಲ್ಲ ಮರ ಕೇಳ್ಬಾರ್ದು. ಇಲ್ಲಿ ಕಲ್ಪನಾರ್ ಮನೆ ಎಲ್ಲಮ್ಮ? ನಾವ್ ಮನ್ಸ್ ಮೂರ ನೀರ್ ಕುಡಿಯೋದು ಎಲ್ಲಮ್ಮ ಟಂಕಿ? ಇದೇ ನೀ ಇದ್ರಂದೇ ಕುಡಿದಮ್ಮ, ಅದಕ್ಕೆ ನೀನ್ ಆರೋಗ್ಯ ಹಿಂಗಾಗ್ಯದ ನೋಡು. ಇದು ಕೂಡ ನೀನ್ ಟಾಕಿ ಅಂತಾರೆ. ಇದಕ್ಕೆ ಯಾರ ಕಾಕಿನೇ ಅದಾರಿ ಮಿಸ್. ಇದು ನೋಡಿ ಎಷ್ಟು ಹೊಲಸಾಗ್ಯದ. ಈಗ ಅದು ನೋಡಿದು ನಾಳೆಗೆ ನಿಮ್ 3 ಅಧ್ಯಕ್ಷ ಮಿಸ್ ನೋಡಿಲ್ರಿ ಮಿಸ್. ಅದಕ್ಕೆ ನಿಮ್ಮ ಆರೋಗ್ಯ, ನಿಮ್ ಊರಲ್ಲಿರೋ ತುಂಬಾ ಜನರ ಆರೋಗ್ಯ ಹಾಳಾಗ್ತಿರೋದು. ಈ ತರ ತಿಂದ್ರೆ ನಿಮ್ ಆರೋಗ್ಯದ ಪರಿಸ್ಥಿತಿ ಏನಾಗ್ಬಾರ್ದಮ್ಮ. ಇದರಿಂದ ಎಷ್ಟೋ ಮಾಲಿನ್ಯಗಳು ಉಂಟಾಗುತ್ತವೆ. ಇದು ನಿಮ್ ನೀ ನನ್ ಮೇಲೆ ಎಸ್ದಿ, ಇದ್ರ ನೆಲಕ್ ಬಿದ್ದಿ, ಇದು ನೆಲದ ಒಳಗೆ ಇದ್ದಿ ಎಷ್ಟೋ ದಿನ ನೀರಿರ್ಲ ಮಣ್ಣಿರ್ಲ ಎಲ್ಲಿ ತಕ್ಕ
ಹೋಗಿ ತಿರ್ಗಾಡಿ ನೀರ್ ತರ್ತೀರಿ. ಈಗ ಮಳೆಗಾಲನಾಗ ಅದು ನೀರ್ ಉಳಿಸ್ರಿ, ಗಿಡಗಳಿಗೆ ಚಂದ ಬೆಳೆಸ್ರಿ, ಅಂದ್ರೆ ನಿಮ್ಗೆ ಬ್ಯಾಸಿಗೆ ಚಲೋ ನೀರ್ ಸಿಗ್ತಾವ. ನಾವ್ ಹೋಗ್ತೀವಿ. ಎಲ್ಲ ಸ್ಮೋಕಿಂಗ್ ಮಾಡ್ಬಾರ್ದಮ್ಮ. ನಮ್ಮ ಬಿಡಮ್ಮ. ಯಾಕಮ್ಮ ನೀ ಯಾರಿದ್ದಿ ಹೇಳಮ್ಮ, ಆ ತರ ಎಲ್ಲ ಹಾದಾಗಿದೆ ಎಲ್ಲ ಈ ತರ ಮಾಡ್ಬಾರ್ದು ಹೇಳು. ಇದರಿಂದ ಏನ್ ಪ್ರಾಬ್ಲಮ್ ಗೊತ್ತಾ? ಈ ತರ ಎಲ್ಲ ಮಾಡ್ಬಾರ್ದು. ಈ ಮರಗಳಿಗೆ ಎಲ್ಲ ಬಂದು ನೀರ್ ಹಾಕೋದು, ಈ ಮರಗಳಿಗೆ ಚಲೋ ನೋಡ್ಕೊಂಬೋದು ನಿಮ್ ಜವಾಬ್ದಾರಿ ಇದ. ಅದಕ್ ಬಿಟ್ಟು ನೀವೇನ್ ಮಾಡ್ತೀರಿ? ಇಲ್ಲಿ ಬಂದ್ ಕ್ರಿಕೆಟ್ ಆಡೋದು, ಗಿಡಗಳಿಗೆಲ್ಲ ಹಾಳು ಮಾಡೋದು ಮಾಡ್ತೀರಿ. ಆ ತರ ಮಾಡ್ಬಾರ್ದು ನೋಡ್ರಿ. ಇನ್ನೊಂದ್ಸಲಿ ನೆಟ್ಟಿರ್ತಕ್ಕಂಥ ಮರಗಳನ್ನು ಕಾಪಾಡುವುದಾಗಲಿ ಈ ಊರಿನವರು ವಹಿಸ್ಕೊಳ್ಬೇಕು ಮತ್ತು ಈ ಮರಗಳನ್ನು ಯಾವ ತರ ಬೆಳೆಸಬೇಕು ಅನ್ನೋ ಮನೋಭಾವನೆ ನಮ್ಮಲ್ಲಿರಬೇಕು ಎನ್ನುತ್ತಾ ಹೇಳುತ್ತೆ. ಚಲೋ ಮಾಡ್ತೀವಿ. ಈ ದಿನ ಎಲ್ಲ ಚಂದ ಐತಿ. ಇವೆಲ್ಲ ಬರ್ಗೊಳ್ ಬಂದೆಲ್ಲ ಹಾಳು ಮಾಡತ್ತವ್ರಿ. ಹುಡುಗರ ನಾವು ಎಲ್ಲ ಅಧ್ಯಕ್ಷರಿಗೆ ಎಲ್ಲ ಹೇಳಿ ಮ್ಯಾನೇಜ್ಮೆಂಟ್ ಮಾಡ್ತೇವೆ. ಇನ್ನ ಮುಂದಕ್ಕೆ ಬರ್ರಿ. ಬ್ಯಾಸ್ಗೆ ಏನ್ರಿ ವ್ಯವಸ್ಥೆ ಮಾಡಿ ಕೂಡ ಮರಗಳನ್ನು ಬೆಳೆಸ್ತೀರಲ್ವಾ ಗೆಳೆಯರೇ? ಅದೇ ರೀತಿಯಾಗಿ ಪ್ಲಾಸ್ಟಿಕ್ ಅನ್ನು ತ್ಯಜಿಸ್ತೀರಲ್ವಾ ಗೆಳೆಯರೇ? ಸ್ಮೋಕಿಂಗ್ ಮಾಡುವುದನ್ನು ಬಿಡ್ತೀರಲ್ಲ ಗೆಳೆಯರೇ? ಈಗ ಹಸಿರು ಉಸಿರು, ನೀರನ್ನು ರಕ್ಷಿಸಿ, ಜೀವವನ್ನು ಉಳಿಸಿ, ಪರಿಸರವನ್ನು ಬೆಳೆಸಿ. ಮರಗಳನ್ನು ನೆಡುವುದರಿಂದ ನಮಗೆ ಆಮ್ಲಜನಕ, ನೆರಳು ಇವುಗಳನ್ನು ಸಿಗುತ್ತವೆ. ಆದ್ದರಿಂದ ಎಂದು ಧನ್ಯವಾದ.